ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂದ್ರೆ, ಇವಾಗಲೇ ನೀವೆಲ್ಲ ನೋಡಿದ್ರಲ್ಲ ತಮ್ಮನೇಲು. ಹೌದು, ನಾನು ಇವಾಗ ಡೆವಿಲ್ ಸಿನಿಮಾದ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳೋದಿದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಮಾಡುವ ಮುಂಚೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ದರ್ಶನ್ ಡಿ ಬಾಸ್ ನಟನೆಯ ಡೆವಿಲ್ ಅಥವಾ ಡೆವಿಲ್ ದಿ ಹೀರೋ ಎಂದು ಕರೆಯಲ್ಪಡುವ ಸಿನಿಮಾವು ಇನ್ನೂ ಬಿಡುಗಡೆಯಾಗಿಲ್ಲ. ಇದರ ಬಿಡುಗಡೆ ದಿನಾಂಕವು ಹೇಳುವುದಾದರೆ ಡಿಸೆಂಬರ್ 11, 2025 ಎಂದು ಹೇಳಲಾಗಿದೆ. ಸಿನಿಮಾ ಬಿಡುಗಡೆಯಾದ ನಂತರವೇ ನಿಮಗೆ ನಾನು ಇದರ ಸಂಪೂರ್ಣ ಮಾಹಿತಿ ಕೊಡುತ್ತೇನೆ. ಈಗ ಸದ್ಯಕ್ಕೆ ಚಿತ್ರದ ಟೀಸರ್ ಮತ್ತು ಹಾಡುಗಳ ಬಗ್ಗೆ ಮಾತ್ರ ಹೇಳುತ್ತೇನೆ. ಡೆವಿಲ್ ಚಿತ್ರದ ಮೇನ್ ಕ್ಯಾರೆಕ್ಟರ್ ಬಂದು ಡಿ ಬಾಸ್ ದರ್ಶನ್ ಅವರದ್ದು. ನಿರ್ದೇಶನ ಯಾರು ಮಾಡಿದ್ದಾರೆ ಅಂದರೆ, ಈ ಹಿಂದೆ ತಾರಕ್ ನಿರ್ದೇಶನ ಮಾಡಿದವರು ಇವಾಗಲೂ ಕೂಡ ಅವರೇ ಡೆವಿಲ್ಗೆ ಇವರೇ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಏನೇನು ಒಳಗೊಂಡಿದೆ ಅಂದರೆ, ಇದು ಆಕ್ಷನ್ ಎಂಟರ್ಟೈನರ್ ಆಗಿದ್ದು ಮತ್ತು ರಾಜಕೀಯ ಒಳಸಂಚು, ವೈಯಕ್ತಿಕ ಸೇಡು ಮತ್ತು ಇದೇ ತರಹಿ ಎಲ್ಲವನ್ನು ಒಳಗೊಂಡಿದೆ ಎಂದು ಹೇಳಬಹುದು. ಪ್ರೀತಿ ಅಂಶಗಳನ್ನು ಒಳಗೊಂಡಿದೆ ಎಂದು ದರ್ಶನ್ ಅವರು ವಿಭಿನ್ನ ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ ಎಂದು ಮಾತುಗಳು ಬರುತ್ತಿವೆ. ಬಿಡುಗಡೆ ದಿನಾಂಕ 11, 2025 ಡಿಸೆಂಬರ್. ಸಿನಿಮಾ ರಿಲೀಸ್ ಆದ ಬಳಿಕ ನಾನು ನಿಮಗೆ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ. ಈಗ ನಾವು ಸದ್ಯಕ್ಕೆ ನೋಡಬೇಕಾಗಿದ್ದು ಏನೆಂದರೆ, ಡೆವಿಲ್ ಸಿನಿಮಾ ಸಾಂಗ್ಸ್. ಟೋಟಲ್ ಆಗಿ 3 ಸಾಂಗ್ ರಿಲೀಸ್ ಆಗಿದೆ ಇವತ್ತಿಗೆ. ಫಸ್ಟ್ ಸಾಂಗ್ ಬಂದ್ಬಿಟ್ಟು ಇದ್ರೆ ನೆಮ್ಮದಿಯಾಗಿರಬೇಕು. ಈ ಹಾಡಿನ ಶೈಲಿ ಯಾವ ರೀತಿ ಇದೆ ಅಂದರೆ, ಇದು ಒಂದು ಮಾಸ್ ಮತ್ತು ಎನರ್ಜೆಟಿಕ್ ಸಾಂಗ್ ಆಗಿದೆ ಎಂದು ಹೇಳಬಹುದು. ಈ ಸಾಂಗ್ ಪ್ರತಿಕ್ರಿಯೆ ಹೇಗೆ ಇತ್ತು ಅಂದರೆ, ಬಿಡುಗಡೆ ಆದ ತಕ್ಷಣ ದರ್ಶನ್ ಅಭಿಮಾನಿಗಳಿಂದ ಭರ್ಜರಿ ಪ್ರತಿಕ್ರಿಯೆ ಪಡೆದಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಕೋಟಿ ವ್ಯೂಸ್ ಪಡೆದುಕೊಂಡು ಟ್ರೆಂಡಿಂಗ್ ಸೃಷ್ಟಿಸಿತು. ಅವಿನಾಶ್ ಲೋಕನಾಥ್ರವರು ಅವರ ಸಂಗೀತ ಸಂಯೋಜನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಎಂದು ಹೇಳಬಹುದು. ಹಾಡಿನ ಅದ್ದೂರಿಯಾದ ಬೀಟ್ಸ್ ಮತ್ತು ಹಿನ್ನೆಲೆ ದರ್ಶನ್ ಅಥವಾ ಡಿ ಬಾಸ್ ರವರ ಮಾಸ್ ಇಮೇಜ್ಗೆ ಸೂಕ್ತವಾಗಿದೆ ಎಂದು ಅವಿನಾಶ್ ಲೋಕನಾಥ್ರವರು ಅವರ ಸಂಗೀತ ಸಂಯೋಜನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಎಂದು ಹೇಳಬಹುದು. ಹಾಡಿನ ಅದ್ದೂರಿಯಾದ ಬೀಟ್ಸ್ ಮತ್ತು ಹಿನ್ನೆಲೆ ದರ್ಶನ್ ಅಥವಾ ಡಿ ಬಾಸ್ ರವರ ಮಾಸ್ ಇಮೇಜ್ಗೆ ಸೂಕ್ತವಾಗಿದೆ ಎಂದು ಪ್ರೇಕ್ಷಕರು ಅಭಿಪ್ರಾಯವನ್ನು ಹೇಳಿದ್ದಾರೆ. ಡಿ ಬಾಸ್ ಲುಕ್ ಮತ್ತು ಡ್ಯಾನ್ಸ್. ಡಿ ಬಾಸ್ ಅವರ ಕೆಂಪು ಜಾಕೆಟ್ ಲುಕ್ ಮತ್ತು ಮಾಸ್ ಡ್ಯಾನ್ಸ್ ಶೈಲಿಯನ್ನು ಅಭಿಮಾನಿಗಳು ಮತ್ತು ವಿಮರ್ಶಕರು ಬಹಳ ಇಷ್ಟಪಟ್ಟಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ, ಚಿತ್ರದ ಮೇಲೆ ಹೈಪ್ ಹೆಚ್ಚಿಸಿದ ಒಂದು ಖಡಕ್ ಇಂಟ್ರೊಡಕ್ಷನ್ ಸಾಂಗ್ ಎಂದು ಹೇಳಬಹುದು. ಎರಡನೆಯ ಸಾಂಗು ಬಂದ್ಬಿಟ್ಟು ಒಂದೇ ಒಂದು ಸಲ. ಇದರ ಶೈಲಿ ಹೇಗಿದೆ ಅಂದರೆ, ಬ್ಯೂಟಿಫುಲ್ ರೊಮ್ಯಾಂಟಿಕ್ ಟ್ರ್ಯಾಕ್ ಮತ್ತು ಇನ್ನೂ ಒಂದು ರೀತಿಯಾಗಿ ನೋಡಬಹುದು. ಮಾಸ್ ಹಾಡಿನ ನಂತರ ದರ್ಶನ್ ಅಥವಾ ಡಿ ಬಾಸ್ ಅವರು ಲವರ್ ಬಾಯ್ ಗೆಟಪ್ ನಲ್ಲಿ ನೋಡಲು ಅಭಿಮಾನಿಗಳು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಾಡಿನ ನೃತ್ಯ ಅಥವಾ ಶೂಟಿಂಗ್ ಮಾಡುವ ಸ್ಥಳ ಎಲ್ಲಿದೆ ಅಂದ್ರೆ, ಬ್ಯಾಂಕಾಕ್ನ ಸುಂದರ ಸಮುದ್ರ ತೀರದಲ್ಲಿ. ನಾಯಕಿ ರಚಿತಾ ರಾಯ್ ಅವರೊಂದಿಗೆ ದರ್ಶನ್ ಅವರು ರೊಮ್ಯಾಂಟಿಕ್ ಕೆಮಿಸ್ಟ್ರಿ ಚೆನ್ನಾಗಿ ಇದೆ ಎಂದು ಹೇಳುತ್ತಿದ್ದಾರೆ. ಒಟ್ಟಾರೆ ಒಂದೇ ಒಂದು ಸಲ ಸಾಂಗ್ ಹೇಳುವುದಾದರೆ, ಮಾಸ್ ಸಿನಿಮಾದಲ್ಲಿ ಒಂದು ಹಿತವಾದ ಪ್ರೇಮ ಗೀತೆಯ ಸಮಸ್ಯೆಯನ್ನು ಈ ಹಾಡು ನಿಗದಿಸಿದೆ. ಮೂರನೇ ಸಾಂಗ್ ಹೇಳುವುದಾದರೆ, ಅಲೋ ಓ ಮೋರಾ ದ ಟ್ರೂ ಎಂಪೈರ್. ಹಾಡಿನ ಶೈಲಿ ಹೇಳುವುದಾದರೆ, ಇದು ಒಂದು ಮಾಸ್ ಎಲಿವೇಶನ್ ಆ್ಯಂಡ್ ಆಕ್ಷನ್ ಟ್ರ್ಯಾಕ್. ಮತ್ತು ಇನ್ನೊಂದು, ಈ ಹಾಡಿನಲ್ಲಿ ದರ್ಶನ್ ಅವರ ಕದರ್ ಮತ್ತು ಅಬ್ಬರವನ್ನು ಫ್ಯಾನ್ಸ್ ಬಹಳವಾಗಿ ಆನಂದಿಸಿದ್ದಾರೆ. ಒಟ್ಟಾರೆ ಅಭಿಪ್ರಾಯವೇನೆಂದರೆ, ದರ್ಶನ್ ಅವರು ಫ್ಯಾನ್ಸ್ ಕ್ಲಾಸ್ ಅನ್ನು ಮತ್ತು ಆಕ್ಷನ್ ಮೂಡನ್ನು ಹೆಚ್ಚಿಸಲು ಈ ಹಾಡು ಉತ್ತಮವಾಗಿ ಕೆಲಸ ಮಾಡುತ್ತದೆ ಎಂದು ಹೇಳುತ್ತಿದ್ದಾರೆ. ಮತ್ತೆ ಒಟ್ಟಾರೆಯಾಗಿ ಇನ್ನ ಎಲ್ಲಾ ಹೇಳ್ಬೇಕಂದ್ರೆ, ದಿ ಡೆವಿಲ್ ಚಿತ್ರದ ಆಲ್ಬಮ್ ಮಾಸ್, ಎಲಿವೇಶನ್ ಮತ್ತು ರೊಮ್ಯಾಂಟಿಕ್, ಮಧುರ ಎರಡನ್ನು ಒಳಗೊಂಡಿದೆ ಎಂದು ಹೇಳಕ್ ಇಷ್ಟಪಡ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮತ್ತು ಲೈಕ್ ಶೇರ್ ಮಾಡಿಲ್ಲ, ಪ್ಲೀಸ್ ಮಾಡಿ ಎಂದು ಹೇಳ್ತಾ ಇಲ್ಲಿಗೆ ನಂದು